ಚಳಿಗೆ ಚೆನ್ನಾಗಿರುತ್ತೆ ಅಂತ ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀವಿ ನೈಟ್ ಡಿನ್ನರ್ಗೆ. ನೋಡಿ, ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಬದನೆಕಾಯಿ, ಬೆಂಡೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿಕಾಯಿ, 2 ಟೊಮೊಟೊ, 1 ಬೆಳ್ಳುಳ್ಳಿ, 1 ಈರುಳ್ಳಿ. ಇವನ್ನೆಲ್ಲ ಇವಾಗ ಗ್ಯಾಸ್ ಮೇಲೆ ನೀಟಾಗಿ ಸುಡ್ಕೋಬೇಕು. ನಾನು ಹೇಳ್ತೀನಿ ನೋಡಿ. ಈ ಥರ ಒಂದು ಕಂಬಿ ತಗೊಂಡು ಅದಕ್ಕೆ ನೀಟಾಗಿ ಹಿಂಗೆ ಚುಚ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಸೋರಬೇಕು. ಎಣ್ಣೆ ಸೋರೋದ್ರಿಂದ ಬೇಗ ಒಳಗಡೆದೆಲ್ಲ ಬೇಯ್ತೈತೆ. ನೋಡಿ, ಇವಾಗ ಸುಡ್ತಾ ಇದ್ದೀವಿ. ಮುದ್ದೆ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ನೋಡಿ, ಈ ಥರ ಸ್ವಲ್ಪ ಕರ್ರಗಾಗೋವರೆಗೂ ಸುಟ್ಕೋಬೇಕು. ಬದನೆಕಾಯಿ ಐತಿ ಇವಾಗ ಬೆಂಡೆಕಾಯಿ ಸುಡ್ತಾ ಇದ್ದೀವಿ. ನೋಡಿ, ಬೆಂಡೆಕಾಯಿ ಎಲ್ಲ ಇವಾಗ ನೀಟಾಗಿ ಕರ್ರಗೆ ಬೆಂದಿದೆ. ಇವಾಗ ಟೊಮೊಟೊ, ನೋಡಿ ಇವಾಗ ಟೊಮೊಟೊ ಸುಡ್ತಾ ಇದ್ದೀವಿ. ಜಾಸ್ತಿ ಕರ್ರಗೆ ಮಾಡಬೇಡ್ರಿದ್ದು ಟೊಮೊಟೊನೂ ಆಯ್ತು. ಇವಾಗ ಇದು ನೀಟಾಗಿ ಬೆಂದಿದೆ. ಲಾಸ್ಟಲ್ಲಿ ಮೆಣಸಿನ್ಕಾಯಿ. ನೋಡಿ, ಲಾಸ್ಟಲ್ಲಿ ಮೆಣಸಿನ್ಕಾಯಿ ಬಾಣಲೆಯಲ್ಲಿ ಹುರ್ಕೊತಾ ಇದ್ದೀನಿ ನಾನು. ಹಸಿವು ಇಷ್ಟ ಆದರೆ ನಿಮ್ಗೆ ಹಸಿವು ಹಾಕ್ಕೋಬೋದು. ನಾನಿಲ್ಲಿ ಒಣವು ಹಾಕ್ತಾಯಿದ್ದೀನಿ. ಒಣವು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹುರ್ಕೋಬೇಕು. ನೋಡಿ, ಈ ಥರ ಸಿಪ್ಪೆನೆಲ್ಲ ಮೇಲೆದೆಲ್ಲ ತೆಗೆದ್ಬಿಡ್ಬೇಕು. ಟೊಮೊಟೊದು ಈ ಥರ ಮೇಲೆ ಸಿಪ್ಪೆ ಎಲ್ಲ ತೊಳಿಯೋಕೆ ಹೋಗ್ಬೇಡ್ರಿ. ತೊಳೆಯೋದ್ರಿಂದ ಟೇಸ್ಟ್ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ಅಷ್ಟೊಂದು. ಬೆಂಡೆಕಾಯಿ ನೋಡಿ, ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ಗೊಜ್ಜನ್ನು ಕಿವುಚ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ನೋಡಿಕೊಂಡು ಒಳಗಡೆ ಏನಾನ ಇದೆಯೇನೋ ಅಂತ ನೀಟಾಗಿ ಕಿವುಚ್ಕೋಬೇಕು.
ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡೋದ್ರಿಂದ ಇದಕ್ಕೆಲ್ಲ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ಏನು ಅಷ್ಟೊಂದು ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಈ ಚಳಿಗಾಲಕ್ಕೆ ಈ ಗೊಜ್ಜು ಮುದ್ದೆ ಜೊತೆ ಇಲ್ಲಿ ತುಂಬ ಚೆನ್ನಾಗಿರ್ತೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಎಲ್ಲ ಆಯಿತು. ಲಾಸ್ಟಲ್ಲಿ ಈರುಳ್ಳಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಇಷ್ಟೇ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ನೀರು ಬೇಕಂದರೆ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಆಗಬಾರ್ದು. ತೋರಿಸು. ನೋಡಿ, ನಾನು ಹುಣ್ಸೆಹಣ್ಣು ಹೇಳೋದು ಮರ್ತೋಗಿದ್ದೆ ಇವಾಗ ಸ್ವಲ್ಪ ಹುಣ್ಸೆಹಣ್ಣು ಈ ಥರ ಕಿಳ್ಚ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಹುಳಿ ಜಾಸ್ತಿ ತಿನ್ನೋರು ಹಾಕ್ಕೋಬೋದು, ಕಮ್ಮಿ ತಿನ್ನೋರ್ಗೇನು ಟೊಮೊಟೊನೇ ಸಾಕಾಗುತ್ತೆ. ಆದರೆ ಹುಣ್ಸೆಹಣ್ಣು ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಗೊಜ್ಜು ರೆಡಿ ಆಯಿತು ನೋಡಿ. ಇದು ಬಿಸಿ ಬಿಸಿ ಮುದ್ದೆ ಜೊತೆಲಿ ಸರ್ವ್ ಮಾಡ್ತೀನಿ ಈಗ. ನಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಗೊಜ್ಜು ರೆಡಿ ಆಯಿತು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.